Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. The blessed be in the presence of God. ಕರ್ತನ ಸನ್ನಿಧಾನದ ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. We are on this subject, the walls of barriers. ತಡೆಗಳ ಗೋಡೆಗಳು ಎನ್ನುವ ಒಂದು ವಿಷಯವನ್ನ ನಾವು ಧ್ಯಾನ ಮಾಡ್ತಾ ಇದ್ದೇವೆ. The walls of barriers that can hinder our spiritual growth. ಆ ತಡೆಗಳ ಈ ಗೋಡೆಗಳು ಏನಿವೆ ನಮ್ಮ ಆತ್ಮಿಕ ಬೆಳವಣಿಗೆಯನ್ನ ಇದು ತಡೆ ಮಾಡುತ್ತದೆ. Not just the spiritual growth, it can even lower our blessings. ಕೇವಲ ಆತ್ಮಿಕವಾದ ಬೆಳವಣಿಗೆ ಮಾತ್ರವಲ್ಲ, ನಮ್ಮ ಒಂದು ಆಶೀರ್ವಾದವನ್ನು ಕೂಡ ಅದು ಕುಂಠಿತಗೊಳಿಸುತ್ತದೆ. The first wall of barrier is the traditions of men. ಮೊದಲನೆಯ ಒಂದು ತಡೆಗೋಡೆ ಯಾವುದೆಂದು ನೋಡುವಾಗ ಅದು ಮನುಷ್ಯನ ಸಂಪ್ರದಾಯಗಳಿಂದ ನಾವು ನೋಡ್ತಾ ಇದ್ದೇವೆ. The second barrier is ಎರಡನೆಯ ಒಂದು ಆ ತಡೆಗೋಡೆ ಯಾವುದೆಂದು ನೋಡುವಾಗ our wrong thinking. ನಮ್ಮ ತಪ್ಪಾದ ಆಲೋಚನೆಯಿಂದ ನಾವು ನೋಡ್ತಾ What do you ಇದ್ದೇವೆ. think about others? ನೀ ಇನ್ನೊಬ್ಬರ ಬಗ್ಗೆ ಏನನ್ನು ಆಲೋಚನೆ What do ಮಾಡ್ತೀಯೋ, you think about yourself? ನಿನ್ನ ಬಗ್ಗೆ ಏನನ್ನು ಆಲೋಚನೆ What do you ಮಾಡ್ತೀಯೋ, think about God? ನೀನು ದೇವರ ಬಗ್ಗೆ ಏನು ಆಲೋಚನೆ ಮಾಡ್ತೀಯೋ, That wrong thinking ಆ ಒಂದು ತಪ್ಪಾದ ಆಲೋಚನೆ stand as a wall of barrier. ಅದು ನಿನಗೆ ಒಂದು ತಡೆಗೋಡೆಯಾಗಿ ನಿಲ್ಲುತ್ತದೆ. That's what the Bible says in Proverbs chapter 23 verse number 7. ಜ್ಞಾನೋಕ್ತಿ 23ನೇ ಅಧ್ಯಾಯ 7ನೇ ವಚನ ಏನನ್ನ ಹೇಳ್ತಾ ಇದೆ? Open your Bibles to Proverbs chapter 23 verse number 7. ಜ್ಞಾನೋಕ್ತಿ 23ನೇ ಅಧ್ಯಾಯ 7ನೇ ವಚನ. Let's read the word. ಸಮಯದ ವಾಕ್ಯವನ್ನು For ಓದಿಕೊಳ್ಳೋಣ. as he thinks in his heart, so is he. ಅವನು ತನ್ನ ಒಳಗಿನ ಯೋಚನೆಯಂತೆಯೇ ಇದ್ದಾನೆ. Eat and drink, he says to you, but his heart is not with you. ಉಣ್ಣು ಕುಡಿ ಎಂದು ಹೇಳಿದರೂ ನಿನ್ನಲ್ಲಿ ಅವನಿಗೆ ಪ್ರೀತಿ ಇಲ್ಲ. Praise the Lord. Hallelujah. So the Bible says, ಸತ್ಯವೇದ ಏನನ್ನ ಹೇಳ್ತಾ ಇದೆ? for as he thinks in his heart, so he is. ಆತನು ತನ್ನ ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡುತ್ತಾನೋ ಅದೇ ರೀತಿಯಲ್ಲಿ ಆತನಿದ್ದಾನೆ. See, God has a place, he has a position for you. ದೇವರು ನಿಮಗೊಂದು ಸ್ಥಾನವನ್ನ ಒಂದು ಸ್ಥಳವನ್ನ ಇಟ್ಟಿದ್ದಾನೆ. No, you have not reached to that place. ಆ ಒಂದು ಸ್ಥಳಕ್ಕೆ ನೀವು ಇನ್ನೂ ಮುಟ್ಟಿಲ್ಲ. You have not reached that position. ಆ ಒಂದು ಸ್ಥಾನಕ್ಕೆ ಇನ್ನೂ ನೀವು ಮುಟ್ಟಿಲ್ಲ. Why haven't you have reached that place? ಯಾಕೆ ನೀವು ಆ ಸ್ಥಾನಕ್ಕೆ ಇನ್ನೂ ಮುಟ್ಟಿಲ್ಲ? What is the problem? ಹಿಂದೆ ಇರುವಂತ ಸಮಸ್ಯೆ ಏನು? The wall of barrier is keeping you out. ನಿಮ್ಮನ್ನ ಆ ಒಂದು ತಡೆಯ ಗೋಡೆ ನಿಮ್ಮನ್ನ ಬಿಡುತ್ತಾ ಇಲ್ಲ ಅಥವಾ ತಡೆ ಮಾಡ್ತಾ ಇದೆ. Now what is that wall of barrier? ಆ ಒಂದು ತಡೆ ಮಾಡುವ ತಡೆಗೋಡೆ ಯಾವುದಾಗಿದೆ? Your wrong thinking. ನಿಮ್ಮ ತಪ್ಪಾದ ಆಲೋಚನೆಗಳು. Your wrong thinking. ನಿಮ್ಮ ತಪ್ಪಾದ ಆಲೋಚನೆಗಳು. It can result in as a mental barrier. ಅದು ನಿಮ್ಮನ್ನ ಒಂದು ಮಾನಸಿಕವಾದ ತಡೆಯಾಗಿ ನಿಮಗೆ ಪರಿಣಮಿಸುತ್ತದೆ. See, this wrong thinking is not a physical barrier. ಈ ತಪ್ಪಾದ ಆಲೋಚನೆ ಅನ್ನೋದು ಒಂದು ಶಾರೀರಿಕವಾದ ತಡೆಯಲ್ಲ, but it's a mental barrier. ಅದು ಒಂದು ಮಾನಸಿಕವಾಗಿ ನಮ್ಮನ್ನು ತಡೆಗೊಳಿಸುವಂತದ್ದಾಗಿದೆ. So what is this wrong thinking? ಈ ತಪ್ಪಾದ ಆಲೋಚನೆಗಳು What are ಏನಾಗಿವೆ? these wrong thoughts? ಈ ತಪ್ಪಾದ ಒಂದು ಆಲೋಚನೆಗಳು ಏನಾಗಿದ್ದಾವೆ? What is this having wrong mindset? ನಮ್ಮ ಒಂದು ತಪ್ಪಾದ ಒಂದು ಮನಸ್ಥಿತಿ ಇದು ಏನಾಗಿದ್ದಾವೆ? Why it becomes a barrier? ಯಾಕೆ ನಮಗೆ ಇದು ತಡೆಯಾಗಿ ನಿಂತಿದೆ? Wrong thinking can be defined as ಈ ತಪ್ಪಾದ ಆಲೋಚನೆಯನ್ನು ಯಾವ ರೀತಿ ವ್ಯಾಖ್ಯಾನಿಸಬಹುದು ಎಂದು ನೋಡುವಾಗ your thinking that doesn't align with God's purpose, God's plan, God's will. ನಿಮ್ಮ ಆಲೋಚನೆಯು ದೇವರ ಚಿತ್ತದ ಪ್ರಕಾರ, ದೇವರ ಯೋಜನೆ ಪ್ರಕಾರವಾಗಿಯೂ ದೇವರ ಒಂದು ಚಿತ್ತ ಆ ವಾಕ್ಯದ ಪ್ರಕಾರವಾಗಿಯೂ ಅದು ಸರಿದೂಗಿಸುತ್ತಿಲ್ಲ ಎಂದರ್ಥ. When you cannot think what God says, ದೇವರು ಏನನ್ನ ಮಾಡ್ತಿದ್ದಾರೋ ಆ ರೀತಿಯಲ್ಲಿ ನೀವು ಆಲೋಚನೆ ಮಾಡೋದಕ್ಕೆ ಆ ಸಮಯದಲ್ಲಿ ಸಾಧ್ಯವಾಗಲಿಲ್ಲ. that becomes a barrier in your life. ಅದು ನಿಮ್ಮ ಜೀವಿತದಲ್ಲಿ ಒಂದು ತಡೆಯಾಗಿ ಪರಿಣಮಿಸುತ್ತದೆ. See, what a person thinks in his heart is more important than what the person speaks out of his mouth. ಒಬ್ಬ ಮನುಷ್ಯನು ತನ್ನ ಬಾಯಲ್ಲಿ ಏನು ಮಾತನಾಡುತ್ತಾನೋ ಅದಕ್ಕಿಂತ ಹೆಚ್ಚಿನದಾಗಿ ಆತನ ಆಲೋಚನೆ ಮಾಡುವ ವಿಚಾರಗಳಿಗೆ ಪ್ರಾಮುಖ್ಯತೆಯನ್ನು ಕೊಡುತ್ತಾನೆ. Our mind, our thoughts can shape our life. ನಮ್ಮ ಮನಸ್ಸಿನಲ್ಲಿ ನಾವು ಮಾಡುವಂತ ಆಲೋಚನೆಗಳು ನಮ್ಮ ಜೀವಿತವನ್ನ ರೂಪಿಸುತ್ತಾ ಮುಂದೆ ಸಾಗುತ್ತದೆ. Saul's mindset shaped his destiny. ಸೌಲನ ಒಂದು ಆಲೋಚನೆಗೆ ಏನಿದೆ ಅದು ಆತನ ಭವಿಷ್ಯವನ್ನು ರೂಪಿಸಿದೆ ಎಂದು ನಾವು ನೋಡ್ತಾ ಇದ್ದೇವೆ. David's mindset, it shaped his destiny. ದಾವೀದನಲ್ಲಿದ್ದಂತ ಆಲೋಚನೆಗಳು ಆತನ ಭವಿಷ್ಯವನ್ನು ಅದು ರೂಪಿಸಿತು. If you read in Philemon chapter 1 verse number 14. ಫಿಲೆಮೋನನ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನವನ್ನು ನೀವು ನೋಡುವುದಾದರೆ New Testament. ಹೊಸ ಒಡಂಬಡಿಕೆಯಲ್ಲಿರುವ Philemon chapter 1 verse number 14. ಫಿಲೆಮೋನನ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನ. See what God says. ದೇವರ ವಾಕ್ಯದಲ್ಲಿ ಏನನ್ನು ಹೇಳ್ತಾ But ಇದೆ? I did not want to do anything without your consent
so that your goodness will not be out of compulsion, but by your own free will. ಆದರೆ ನಿನ್ನ ಉಪಕಾರವು ಬಲಾತ್ಕಾರದಿಂದಾಗದೆ ಮನಪೂರ್ವಕವಾಗಿಯೇ ಇರಬೇಕೆಂದು ಯೋಚಿಸಿ ನಿನ್ನ ಸಮ್ಮತಿ ಇಲ್ಲದೆ ಏನು ಮಾಡುವುದಕ್ಕೂ ನನಗೆ ಇಷ್ಟವಿರಲಿಲ್ಲ. God says, ದೇವರು ಈ ರೀತಿಯಲ್ಲಿ ಹೇಳ್ತಿದ್ದಾನೆ, God will not do anything without consulting your mind. ನಿಮ್ಮ ಮನಸ್ಸನ್ನ ಅದನ್ನು ಸಂಧಿಸದೆ ತಿಳಿಸದೆ ಯಾವ ಕಾರ್ಯವನ್ನು ಕೂಡ ಅದನ್ನು ನಿಮ್ಮ ಜೀವಿತದಲ್ಲಿ ಮಾಡುವುದಿಲ್ಲ ಅನ್ನೋದನ್ನ ದೇವರು ಹೇಳ್ತಿದ್ದಾನೆ. God brings opportunities before you. ದೇವರು ನಿಮ್ಮ ಮುಂದೆ ಅವಕಾಶಗಳನ್ನ ತರ್ತಾ ಇದ್ದಾರೆ. God makes a position for you. ದೇವರು ನಿಮಗೋಸ್ಕರ ಸ್ಥಾನಗಳನ್ನ ಸಿದ್ಧ ಮಾಡ್ತಾ ಇದ್ದಾರೆ. But He cannot do anything without consulting your mind. ಆದರೆ ನಿಮ್ಮ ಮನಸ್ಸನ್ನು ಆತನ ಸಂಧಿಸದೆ ತಿಳಿಸದೆ ಆತನ ಯಾವ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ. When you don't have that enough faith to take up that position, ನಿಮಗೆ ಆ ಸ್ಥಾನವನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ನಿಮ್ಮ ಒಳಗಡೆ ಇರುವಂತಹ ನಂಬಿಕೆ ಇಲ್ಲದೆ when ಹೋಗುವುದಾದರೆ, you don't have that confidence and courage to go and take that position, ಆ ಒಂದು ಸ್ಥಾನವನ್ನು ತೆಗೆದುಕೊಳ್ಳುವುದಕ್ಕೆ ಆತ್ಮವಿಶ್ವಾಸ ಧೈರ್ಯವು ನಿಮಗೆ ಇಲ್ಲದೆ ಇರುವುದಾದರೆ, you lost that position. ಆ ಒಂದು ಸ್ಥಾನವನ್ನು ನೀವು ಕಳೆದುಕೊಳ್ಳುತ್ತೀರಿ. You are not doing what God wants you to be. ದೇವರು ಏನನ್ನ ನೀವು ಮಾಡಬೇಕೆಂದು ಬಯಸುತ್ತಾನೋ ಆ ಒಂದು ಕಾರ್ಯವನ್ನು ಮಾಡುತ್ತಿಲ್ಲ. So God is speaking to you. ದೇವರು ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, Without consulting your mind, God will not do anything in your life. ನಿಮ್ಮ ಜೀವಿತದಲ್ಲಿ ದೇವರು ನಿಮ್ಮ ಮನಸ್ಸಿಗೆ ಹೇಳದೆ ಮನಸ್ಸಿಗೆ ತೋರ್ಪಡಿಸದೆ ಆತನು ಯಾವ ಕಾರ್ಯವನ್ನು ಮಾಡೋದಿಲ್ಲ. Today God is asking, what are your thoughts? ಇವತ್ತಿನ ದಿವಸ ದೇವರು ಕೇಳ್ತಾರೆ, ನಿಮ್ಮ ಆಲೋಚನೆಗಳು ಏನಾಗಿದ್ದಾವೆ? How do you think about your life? ನಿಮ್ಮ ಜೀವಿತದ ಬಗ್ಗೆ ನೀವು ಆಲೋಚನೆ ಏನು ಮಾಡುತ್ತಿದ್ದೀರಿ? Today let me show how the Israelites were thinking about entering the promised land. ಇವತ್ತಿನ ದಿವಸ ಒಂದು ವಾಗ್ದಾನ ದೇಶಕ್ಕೆ ಪ್ರವೇಶ ಮಾಡುವುದಕ್ಕೋಸ್ಕರ ಇಸ್ರಾಯೇಲರು ಯಾವ ಆಲೋಚನೆಯನ್ನು ಹೊಂದಿದ್ದಾರೆ ಅನ್ನೋದನ್ನು ನಿಮಗೆ At the same ತೋರಿಸುತ್ತೇನೆ. time, I'll show you how Caleb was thinking. ಅದೇ ರೀತಿ ಅದೇ ಸಮಯದಲ್ಲಿ ಕಾಲೇಬನು ಯಾವ ರೀತಿಯಲ್ಲಿ ಆಲೋಚನೆ ಮಾಡಿದ ಅನ್ನೋದನ್ನು I'm ತೋರಿಸುತ್ತೇನೆ. going to show you how Israelites, they would think of their mindset. ಇಸ್ರಾಯೇಲರ ಒಂದು ಮನಸ್ಥಿತಿ ಹೇಗಿತ್ತು ಅನ್ನೋದನ್ನು ನಿಮಗೆ At the ತೋರಿಸುತ್ತೇನೆ. same time, I'll show you the mindset of ಅದೇ Caleb. ರೀತಿಯಲ್ಲಿ ಕಾಲೇಬನ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನು ನಿಮಗೆ But the ತೋರಿಸುತ್ತೇನೆ. Bible is to Numbers chapter 13. ನಿಮ್ಮ ಸತ್ಯವೇದವನ್ನು ಅರಣ್ಯಕಾಂಡ 13ನೇ ಅಧ್ಯಾಯಕ್ಕೆ ತಿರುಗಿಸಿರಿ. Verses from 31 to 33. 31ರಿಂದ 33 ವಚನಗಳು. These are the thoughts of Israelites. ಇದು ಇಸ್ರಾಯೇಲರ ಮನಸ್ಥಿತಿ ಆಗಿತ್ತು, ಇಸ್ರಾಯೇಲರ ಆಲೋಚನೆ ಆಗಿತ್ತು. They went, they saw, they walked in the promised land. ಅವರು ಹೋದರು, ಅವರು ನೋಡಿದರು, ಅದೇ ರೀತಿಯಲ್ಲಿ ಆ ಒಂದು ವಾಗ್ದಾನ ದೇಶದಲ್ಲಿ ನಡೆದರೆಂದು ನಾವು They ನೋಡ್ತಾ ಇದ್ದೇವೆ. ate the food, the land, the fruit of that promised land. ಆ ಒಂದು ವಾಗ್ದಾನ ದೇಶದಲ್ಲಿ ಬೆಳೆದಂತ ಫಲಗಳನ್ನು ಅವರು ಕೈಯಾರೆ ತೆಗೆದುಕೊಂಡು ಬಾಯಲ್ಲಿ ತಿಂದರೆಂದು ನಾವು ನೋಡ್ತಾ They ಇದ್ದೇವೆ. tasted the land that flowing with milk and honey. ಆ ವಾಗ್ದಾನ ದೇಶದಲ್ಲಿ ಹರಿಯುವಂತ ಹಾಲು ಜೇನು ಹರಿಯುವ ಆ ಒಂದು ಭೂಮಿಯ ಒಂದು ವಿಚಾರವನ್ನ ಎಲ್ಲವನ್ನು ಕೂಡ ಅವರು ರುಚಿಸಿ ನೋಡಿದರೆಂದು ನಾವು ನೋಡ್ತಾ But let ಇದ್ದೇವೆ. us see what was their thinking. ಆದ್ರೆ ಅವರ ಆಲೋಚನೆ ಏನಾಗಿತ್ತು? No, let us read the ಈ word. ಸಮಯದ ವಾಕ್ಯವನ್ನು ಓದಿಕೊಳ್ಳೋಣ. But the men, meaning the Israelites who had gone up with him, with Caleb, said, we are not able to go up against the people, for they are stronger than we. And they gave the children of Israel a bad report of the land which they had spied out, saying, the land through which we have gone as spies is a land that devours its inhabitants, and all the people whom we saw in it are men of great stature. There we saw the giants, the descendants of Enoch came from the giants, and we were like grasshoppers in our own sight, and so we were in their sight. ಆದರೆ ಅವನ ಅಂದರೆ ಕಾಲೇಬನ ಜೊತೆಯಲ್ಲಿ ಹೋದವರು, ಆ ಜನರು ನಮಗಿಂತ ಬಲಿಷ್ಠರು, ಅವರ ಮೇಲೆ ಹೋಗುವುದಕ್ಕೆ ನಮಗೆ ಶಕ್ತಿ ಸಾಲದು ಅಂದರು. ಅದಲ್ಲದೆ ಇವರು ತಾವು ಸಂಚರಿಸಿ ನೋಡಿದ ದೇಶದ ವಿಷಯವಾಗಿ ಇಸ್ರೇಲರಿಗೆ ಅಶುಭ ಸಮಾಚಾರವನ್ನು ಹೇಳುವವರಾಗಿ, ನಾವು ಸಂಚರಿಸಿ ನೋಡಿದ ದೇಶವು ತನ್ನಲ್ಲಿ ವಾಸಿಸುವವರನ್ನು ನುಂಗಿಬಿಡುತ್ತದೆ. ಅದಲ್ಲದೆ ನಾವು ಅದರಲ್ಲಿ ನೋಡಿದ ಜನರೆಲ್ಲರೂ ಬಹಳ ಎತ್ತರವಾದವರು, ಅಲ್ಲಿ ನೆಫೀಲಿಯರನ್ನು ಅಂದರೆ ನೆಫೀಲಿಯ ವಂಶದವರಾದ ಉನ್ನತ ಪುರುಷರನ್ನು ನೋಡಿದೆವು. ನಾವು ಅವರ ಮುಂದೆ ಮಿಡತೆಗಳಂತೆ ಇದ್ದೇವೆಂದು ತಿಳಿದುಕೊಂಡೆವು, ಅವರಿಗೂ ನಾವು ಹಾಗೆಯೇ ತೋರಿದೆವು ಅಂದರು. This were the mindset of Israelites. ಇದು ಇಸ್ರೇಲರ ಮನಸ್ಥಿತಿಯಾಗಿತ್ತು. Whatever they saw, ಅವರು ಏನನ್ನ ನೋಡಿದರೋ that was their thinking. ಅವರು ಅದನ್ನ ಅವರ ಅದು ಆಲೋಚನೆಯಾಗಿತ್ತು. The Bible says, ಈ ರೀತಿಯಲ್ಲಿ we ಹೇಳ್ತಾ ಇದೆ, don't live by sight, but we live by faith. ನಾವು ನೋಡುವುದರಿಂದ ಜೀವಿಸುವುದಿಲ್ಲ, ನಾವು ನಂಬಿ ಬದುಕುವವರಾಗಿದ್ದೇವೆ. Hallelujah. Hallelujah. See what these Israelites saw. ಈ ಇಸ್ರಾಯೇಲರು ಏನನ್ನು ನೋಡಿದರು? They saw the giants, ಅವರಲ್ಲಿ ಶ್ರೇಷ್ಠ ಉನ್ನತ ಪುರುಷರನ್ನು the ನೋಡ್ತಾರೆ. descendants of Nephilim. ಆ ನೆಫೀಲಿಯರ ತಲೆಮಾರನವರು ನೋಡ್ತಾ They saw ಇದ್ದಾರೆ. the fortified cities
ಅವರನ್ನು ಕೋಟೆ ಕೊತ್ತಲುಗಳಿಂದ ಪಟ್ಟಣಗಳನ್ನು ನೋಡ್ತಾ They ಇದ್ದಾರೆ. decided ಅವರು ಈ ರೀತಿಯಲ್ಲಿ ನಿರ್ಧಾರ we ಮಾಡ್ತಾರೆ, cannot enter the land. ನಾವು ವಾಗ್ದಾನ ದೇಶಕ್ಕೆ ಪ್ರವೇಶ ಮಾಡಲು ಸಾಧ್ಯವಿಲ್ಲ, So they thought God cannot do it. ದೇವರು ಇದನ್ನ ಮಾಡಲು ಸಾಧ್ಯವಿಲ್ಲ ಅನ್ನೋದನ್ನ ಅವರು ಅಂದುಕೊಳ್ಳುತ್ತಾರೆ. Now let me show what Caleb was thinking. ಕಾಲೇಬನು ಏನನ್ನ ಆಲೋಚನೆ ಮಾಡಿದ ಅನ್ನೋದನ್ನ ನಿಮಗೆ ನಾನು ತೋರಿಸುತ್ತೇನೆ. Numbers chapter 13 verse number 30. ಅರಣ್ಯಕಾಂಡ 13ನೇ ಅಧ್ಯಾಯ 30ನೇ ವಚನ. Then Caleb quieted the people before Moses and said, let us go up at once and take possession, for we are well able to overcome it. ಅರಣ್ಯಕಾಂಡ 13ನೇ ಅಧ್ಯಾಯ 30ನೇ ವಚನ. ಇಸ್ರಾಯೇಲರು ಮೋಶೆಗೆ ವಿರೋಧವಾಗಿ ಗುಣಗುಟ್ಟಲಾಗಿ ಕಾಲೇಬನವರನ್ನು ಸುಮ್ಮನಿರಿಸಿ, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸವಲ್ಲೆವು ಎಂದು ಹೇಳಿದನು. Hallelujah. This was Caleb's mindset. ಇದು ಕಾಲೇಬನ ಮನಸ್ಥಿತಿಯಾಗಿತ್ತು. And I have shown you two people's mindset. ನಿಮಗೆ ಎರಡು ಜನರ ಒಂದು ಮನಸ್ಥಿತಿಯನ್ನು ನಿಮಗೆ ತೋರಿಸಿದ್ದೇನೆ. How the people of Israel they were thinking. ಇಸ್ರೇಲ್ ಜನರು ಯಾವ ರೀತಿಯಲ್ಲಿ ಆಲೋಚನೆ ಮಾಡುತ್ತಿದ್ದಾರೆ. They said we cannot overcome. ನಾವು ಯಾವುದೇ ಕಾರಣಕ್ಕೂ ಇದನ್ನು ಜಯಿಸಲು ಸಾಧ್ಯವಿಲ್ಲ ಎಂದು We ಹೇಳ್ತಿದ್ದಾರೆ. cannot have to take the possession of this promised land. ಈ ಒಂದು ವಾಗ್ದಾನ ದೇಶದ ಒಂದು ನಮ್ಮದಾಗಿಸಿಕೊಳ್ಳಲು ನಮಗೆ ಸಾಧ್ಯವಿಲ್ಲ ಅನ್ನುತ್ತಿದ್ದಾರೆ. Then what did God say? ಆಗ ದೇವರು ಏನನ್ನು ಹೇಳ್ತಿದ್ದಾರೆ? Yes, you will not enter the land. ನೀವು ಖಂಡಿತವಾಗಿ ನಿಮ್ಮ ಆಲೋಚನೆ ಪ್ರಕಾರ ನೀವು ವಾಗ್ದಾನ ದೇಶಕ್ಕೆ ಕಾಲಿಡೋದಿಲ್ಲ. Those all people they died in the wilderness. ಅವರು ಅರಣ್ಯದಲ್ಲಿ ಎಲ್ಲರೂ ಕೂಡ ಸತ್ತು ಹೋದರೆಂದು ನಾವು Whoever gave the bad report, ಯಾರು ತಪ್ಪಾದ ಒಂದು ರಿಪೋರ್ಟ್ ಅನ್ನು ಅಲ್ಲಿ ಕೊಟ್ಟರು, whoever gave with the wrong thinking, ಯಾರು ಒಂದು ತಪ್ಪಾದ ಆಲೋಚನೆ ಉಳ್ಳವರಾಗ ಆ ವಿಷಯವನ್ನು ಅಲ್ಲಿ ಬಂದು ಹೇಳಿದರು, they all died in the wilderness. ಅವರೆಲ್ಲರೂ ಕೂಡ ಅರಣ್ಯದಲ್ಲಿ ಸತ್ತು They ಹೋದರು. did not enter the promised land. ಅವರು ವಾಗ್ದಾನ ದೇಶಕ್ಕೆ ಪ್ರವೇಶ ಮಾಡಲಿಲ್ಲ. But of Caleb is speaking ಆದ್ರೆ ಕಾಲೇಬನು ಇಲ್ಲಿ ಮಾತನಾಡುತ್ತಿದ್ದಾನೆ. in a different spirit. ಆತನ ಒಂದು ವಿಭಿನ್ನವಾದ ಆತ್ಮದಿಂದ ಮಾತನಾಡುತ್ತಿದ್ದಾನೆ. We will overcome it. ನಾವು ಅದನ್ನ ಜಯಿಸುತ್ತೇವೆ. What did God say? ದೇವರು ಅವಾಗ ಏನನ್ನ ಹೇಳುತ್ತಿದ್ದಾರೆ? Yes, you will overcome it. ನೀನು ಖಂಡಿತವಾಗಿ ನೀನು ಜಯಿಸುವವನಾಗಿರುತ್ತಿ. Caleb entered the promised land. ಕಾಲೇಬನು ವಾಗ್ದಾನ ದೇಶಕ್ಕೆ ಪ್ರವೇಶ ಮಾಡಿದರೆ ನಾವು ನೋಡ್ತಾ ಇದ್ದೇವೆ. Hallelujah. So how do you think? ನೀವು ಯಾವ ರೀತಿಯಲ್ಲಿ ಆಲೋಚನೆ What ಮಾಡ್ತೀರಿ? are your thoughts? ನಿಮ್ಮ ಆಲೋಚನೆಗಳು ಹೇಗಿವೆ? God has given you so many opportunities in your life. ದೇವರು ನಿಮಗೆ ಅನೇಕ ಅವಕಾಶಗಳನ್ನು But ಕೊಟ್ಟಿದ್ದಾನೆ. how have you thought? ನೀವು ಯಾವ ರೀತಿ ಆಲೋಚನೆ ಮಾಡ್ತಿದ್ದೀರಿ? I am not that person. ನಾನು ಆ ವ್ಯಕ್ತಿಯಲ್ಲ, I cannot do this. ನಾನು ಇದನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ, I don't have that strength. ನನಗೆ ಆ ಬಲ ಇಲ್ಲ, I am unworthy. ನಾನು I ಅಯೋಗ್ಯನಾಗಿದ್ದೇನೆ, cannot do it. ನಾನು ಇದನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. This was your thought. ಇದು ನಿಮ್ಮ ಒಂದು ಮನಸ್ಸಾಗಿದೆ, That's why you ಮನಸ್ಥಿತಿಯಾಗಿದೆ. are in this position. ಅದಕ್ಕೋಸ್ಕರವಾಗಿ ಈ ಸ್ಥಾನದಲ್ಲಿ ನೀವಿದ್ದೀರಿ. This is the barrier in your life. ನಿಮ್ಮ ಜೀವಿತದಲ್ಲಿ ಇದೊಂದು ತಡೆಯಾಗಿದೆ. God opens a door. ಯಾವಾಗ ದೇವರು ನಿಮಗೆ ಬಾಗಿಲನ್ನು ತೆರೆಯುತ್ತಾನೋ Just go inside. ನೀವು ಅದರ ಒಳಗಡೆ ಹೋಗ್ರಿ. Hallelujah. The walls cannot become a barrier in your life. ನಿಮ್ಮ ಮುಂದೆ ಇರುವಂತಹ ಗೋಡೆಗಳು, ತಡೆಗೋಡೆಗಳು, ಕೋಟೆಗಳು ನಿಮಗೆ ಅದು ತಡೆಯಲ್ಲ. The Bible says, ಸತ್ಯವಾದ ರೀತಿಯಲ್ಲಿ do not ಹೇಳ್ತಾರೆ, conform to the pattern of this world, ಈ ಲೋಕದ ಒಂದು ಲೋಕ ರೀತಿಯ ವಿಚಾರವಾಗಿ ನೀವು ಅದಕ್ಕೆ but ಒಳಗಾಗಬೇಡ್ರಿ. be transformed by the renewing of your mind. ನೀವು ನೂತನ ಮನಸ್ಸನ್ನು ಧರಿಸಿಕೊಂಡು ನೀವು ಮುಂದೆ ಹೋಗುವವರಾಗಿರ್ರಿ. Hallelujah. Hallelujah. You read in the Bible, ನೀವು ಸತ್ಯವಾದ ಈ ರೀತಿಯಲ್ಲಿ after ಓದ್ತೀರಿ. the resurrection of Christ, ಯೇಸು ಕ್ರಿಸ್ತನು ಪುನರುತ್ಥಾನವಾದ ನಂತರ all the disciples were in a room. ಎಲ್ಲಾ ಶಿಷ್ಯರು ಆ ಒಂದು ಕೊಠಡಿಯ ಒಳಗಡೆ The ಇದ್ದರು. doors were shut. ಅದರ ಒಂದು ಬಾಗಿಲುಗಳು But ಮುಚ್ಚಲ್ಪಟ್ಟಿದ್ದವು. Jesus came inside the ಆದರೆ room. ಯೇಸು ಕ್ರಿಸ್ತನು ಆತನ ಆ ಕೊಠಡಿಯ ಒಳಗಡೆ ಬಂದರು. The walls cannot be a barrier for our risen Christ. ಆ ಪುನರುತ್ಥಾನ ಹೊಂದಿದಂತ ಯೇಸುವಿಗೆ ಆ ಗೋಡೆಗಳು ತಡೆಯಾಗಿರಲಿಲ್ಲ. Hallelujah. Hallelujah. Whatever the walls, ಯಾವುದೇ ತಡೆಗೋಡೆಗಳಿರಬಹುದು, whether it's a physical or a mental wall, ಅದು ಒಂದು ಮಾನಸಿಕ ತಡೆಗಳೇ ಆಗಿರಬಹುದು ಅಥವಾ ಕಣ್ಣಿಗೆ ಕಾಣುವಂತ whatever might be ತಡೆಗಳಾಗಿರಬಹುದು. holding you back, ನಿಮ್ಮನ್ನ ಯಾವುದೇ ಕಾರಣವು ನಿಮ್ಮನ್ನ ಹಿಡಿದು ಎಳಿತಿರಬಹುದು. it can be confining you or excluding you. ಅದು ನಿಮ್ಮನ್ನ ತಡೆ ಮಾಡುತ್ತಿದೆಯೋ ಅಥವಾ ನಿಮ್ಮನ್ನ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡುತ್ತಿದೆಯೋ, But it is not a wall of barrier in your life. ಅದು ನಿಮ್ಮ ಜೀವಿತದಲ್ಲಿ ಯಾವುದೇ ಕಾರಣಕ್ಕೂ ತಡೆ ಮಾಡುವ ಗೋಡೆಗಳೆಲ್ಲ ನಿಮ್ಮನ್ನ ತಡೆ ಮಾಡೋದಿಲ್ಲ. David says, ದಾವೀದನ ಈ ರೀತಿಯಲ್ಲಿ ಹೇಳ್ತಿದ್ದಾನೆ, my God, I can scale through any wall. ನನ್ನ ದೇವರ ಸಹಾಯದಿಂದ ನಾನು ಪ್ರಕಾರವನ್ನು ಹಾರಿ ನಿಲ್ಲುವೆನು. Hallelujah. Hallelujah. This should be our mindset. ಇದು ನಮ್ಮ ಒಂದು ಮನಸ್ಥಿತಿ ಆಗಿರಬೇಕು. Don't have a negative mindset. ಯಾವುದೇ ಕಾರಣಕ್ಕೂ ನಕಾರಾತ್ಮಕವಾದ ಮನಸ್ಥಿತಿ ಇಟ್ಟುಕೊಳ್ಳಬೇಡ್ರಿ. Cast down every negative thought with the word of God. ದೇವರ ವಾಕ್ಯದ ಮುಖಾಂತರವಾಗಿ ಎಲ್ಲ ನಕಾರಾತ್ಮಕ ಆಲೋಚನೆ ತೆಗೆದು ಬಿಸಾಡಿ Let ಬಿಡಿ. the word of God dwell richly inside of you. ನಿಮ್ಮ ಒಳಗಡೆ ದೇವರ ವಾಕ್ಯವು ಐಶ್ವರ್ಯವಾಗಿ The ನೆಲೆಗೊಳ್ಳುವುದಾಗಲಿ. people who thought wrongly, they did not enter the promised land.
fulfillment. ಇಸ್ರಾಯೇಲನ್ನು ನೋಡುವಾಗ ಯಾರು ತಪ್ಪಾಗಿ ಆಲೋಚನೆ ಮಾಡಿದ್ರು ಅವರು ಯಾರು ಕೂಡ ವಾಗ್ದಾನ ದೇಶ Don't ಸೇರಿಲ್ಲ. let your mind be wired and coated with God's word. ದೇವರ ವಾಕ್ಯದಿಂದ ನೀವು ಅನ್ಯೋನ್ಯತೆ ಉಳ್ಳವರಾಗಿ ದೇವರ ವಾಕ್ಯದಿಂದ ಲೇಪನ ಉಳ್ಳಂತ ಮನಸ್ಥಿತಿಗಳು ನಿಮ್ಮದಾಗಲಿ. God says you can. ಒಂದು ವೇಳೆ ದೇವರು ನಿಮಗೆ ಆಗ್ತದೆ ಅನ್ನೋದನ್ನ ಹೇಳೋದಾದ್ರೆ, Even you have the same thinking. ನಿಮಗೆ ಅದೇ ರೀತಿಯ ಒಂದು ಆಲೋಚನೆ ಈಗ ಇರೋದಾದ್ರೆ, You will become it. ಈಗ ಅದನ್ನ ನೀವು ಸಾಧಿಸುತ್ತೀರಿ, ಜಯವನ್ನ ಹೊಂದಿಸುತ್ತೀರಿ. Hallelujah. Wrong thinking. ತಪ್ಪಾದ ಆಲೋಚನೆ It's a wall of barrier. ಅದು ಒಂದು ತಡೆ ಮಾಡುವ ಗೋಡೆಯಾಗಿದೆ. But the positive mindset ಅದೇ ಸಕಾರಾತ್ಮಕವಾದ ಆಲೋಚನೆ it makes you a child of God. ಅದು ನಿಮ್ಮ ದೇವರ ಮಗುವಾಗಿ ನಿಮ್ಮನ್ನ ಮಾರ್ಪಡಿಸ್ತದೆ. Hallelujah. Just like a man like Caleb. ಕಾಲೇಬನ ರೀತಿಯಲ್ಲಿ, Make a man like David. ನಾವು ದಾವೀದನ ರೀತಿಯಲ್ಲಿ To become the history makers. ನಾವು ಚರಿತ್ರೆಯನ್ನ ಮಾಡುವವರಾಗಿರಬೇಕು. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ God close our eyes and keep on praying. ಈ ಸಮಯದಲ್ಲಿ ನಾವು ಕಣ್ಣುಗಳನ್ನು ಮುಚ್ಚಿದ ಪ್ರಾರ್ಥನೆ ಮಾಡೋಣ. Father, in the name of Jesus. ತಂದೆ ಯೇಸುವಿನ ನಾಮದಲ್ಲಿ Lord, we thank you for all the goodness in our lives. ನಮ್ಮ ಜೀವಿತದಲ್ಲಿರುವಂತಹ ಎಲ್ಲಾ ನಿನ್ನ ಒಳ್ಳೆತನಕ್ಕಾಗಿ ನಿನಗೆ ಸ್ತೋತ್ರ Lord, thank ಮಾಡ್ತೇವೆ. you for all the opportunities that you are bringing right now. ನೀನು ನಮ್ಮ ಮುಂದೆ ಯಾವ ಯಾವ ಅವಕಾಶಗಳನ್ನ ತರುತ್ತಿದ್ಯೋ ಅದಕ್ಕಾಗಿ ನಿನಗೆ ಸ್ತೋತ್ರ Lord, ಮಾಡುತ್ತೇವೆ. I pray that you help us to think rightly always. ಎಲ್ಲಾ ಸಮಯದಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡುವಾಗ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. Lord, I submit the minds of your children to your word. ನಿನ್ನ ಒಂದು ವಾಕ್ಯದ ವಶಕ್ಕೆ ನಿನ್ನ ಮಕ್ಕಳ ಒಂದು ಮನಸ್ಸುಗಳನ್ನ ನನ್ನ ಒಪ್ಪಿಸಿಕೊಡ್ತಾ Lord, ಇದ್ದೇನೆ. I pray that they shall enjoy your blessings as promised in your word. ನಿನ್ನ ವಾಕ್ಯದ ಮುಖಾಂತರ ನಿನ್ನ ವಾಗ್ದಾನದ ಮುಖಾಂತರವಾಗಿ ಅವರು ತಮ್ಮ ಆಶೀರ್ವಾದವನ್ನು ಆನಂದಿಸುವಂತೆ ನಾನು ಪ್ರಾರ್ಥಿಸುತ್ತೇನೆ. Lord, I decree that their life shall manifest your glory to the fullest. ಅವರು ಪರಿಪೂರ್ಣವಾಗಿ ನಿನ್ನ ಒಂದು ಮಹಿಮೆಯನ್ನು ಹೊಂದಿಕೊಳ್ಳುವಂತೆ ಮಹಿಮೆಯನ್ನು ಪ್ರಚುರಪಡಿಸುವಂತೆ ಅವರಿಗೆ ನೀನು ಸಹಾಯ Lord, ಮಾಡು. I help them think positively in every step of their life. ಎಲ್ಲ ಅವರ ಜೀವಿತದ ಹೆಜ್ಜೆಯಲ್ಲಿ ಸಕಾರಾತ್ಮಕವಾಗಿ ಆಲೋಚನೆ ಮಾಡುವಾಗೆ ಸಹಾಯ ಮಾಡು ಯೇಸುವೆ. Thank you for hearing our prayer. ಕರ್ತನೇ, ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. In Jesus' name. ಯೇಸುವಿನ ನಾಮದಲ್ಲಿ ತಂದೆ. Hallelujah. Proverbs chapter 23 verse number 7. ಜ್ಞಾನೋಕ್ತಿ 23ನೇ ಅಧ್ಯಾಯ 7ನೇ ವಚನ. And Philemon chapter 1 verse number 14. ಫಿಲೆಮೋನನ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.